ದಿಯಾ ಅವರು ಯಾವುದೋ ಒಂದು ಸ್ಟೇಜಿಗೆ ಹತ್ತುವಾಗ ಲಿಟಲ್ ಭಯ ಇನ್ಸೆಕ್ಯೂರ್ ಫೀಲ್ ಆಗಿರೋದು ಯಾವ ಸ್ಟೇಜ್ ಅಲ್ಲಿ? ಆಕ್ಚುಲಿ ನಂಗೆ ಚಿಕ್ಕವಳಿದ್ದಾಗಿಂದನು ಅಲ್ಲಿ ಹೋದಾಗ ನಂಗೆ ಡಬಲ್ ಖುಷಿ ಆಗಿರುತ್ತೆ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ಬಲ್ಲಿದರೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ. ಇಬ್ರು ನಿಮ್ಗೆ ರೋಲ್ ಮಾಡೆಲ್ ಅಂತ ಅಂದ್ರೆ ಸೊ ಅದು ನಾನು ಎಲ್ಲಾ ಕಡೆ ರೋಲ್ ಮಾಡೆಲ್ ಅಂತ ಬಂದಾಗ ನಾನು ಹೇಳಿರ್ತೀನಿ. ಸೊ ಆಕ್ಚುಲಿ ಅವಳಿಂದಾನೇ ನಾನು ಇನ್ಸ್ಪೈರ್ ಆಗಿ ನಾನು ಇದನ್ನ ಇನಿಷಿಯೇಟ್ ಮಾಡಕ್ಕೆ ಅವಳೇ ಕಾರಣ. ಸೊ ಇವಾಗ ಯಾವ್ದಾದ್ರು ಇನ್ನು ಹೊಸ ಸರ್ಪ್ರೈಸ್ ಕೊಡೋದ್ರಲ್ಲಿ ಇದ್ದೀರಾ? ಸೊ ಇನ್ನು ರಿಯಾಲಿಟಿ ಶೋಸ್ ಪ್ಲಾನ್ಸ್ ಇಲ್ಲ. ಒಂದಿಷ್ಟು ಸಾಂಗ್ಸ್ ಬರ್ತಾ ಇದೆ ನಂದು. ಮೇನ್ ಆಗಿ ಮೂಲ ಜನಪದ ಗೀತೆಗಳು ತುಂಬಾ ಇಷ್ಟ. ರಿಯಾಲಿಟಿ ಶೋಸ್ ಅಥವಾ ಮೂವಿ ಅಂತ ಸದ್ಯಕ್ಕೆ ಪ್ಲಾನ್ಸ್ ಇಲ್ಲ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ದಿಯಾ ಅವರು ಯಾವುದೋ ಒಂದು ಸ್ಟೇಜಿಗೆ ಹತ್ತುವಾಗ ಲಿಟಲ್ ಭಯ ಇನ್ಸೆಕ್ಯೂರ್ ಫೀಲ್ ಆಗಿರೋದು ಯಾವ ಸ್ಟೇಜ್ ಅಲ್ಲಿ? ಆಕ್ಚುಲಿ ನಂಗೆ ಚಿಕ್ಕವಳಿದ್ದಾಗಿಂದನು ಸ್ಟೇಜಸ್ ಅಂದ್ರೆ ಭಯ ಅನ್ನೋದಕ್ಕಿಂತ ಜಾಸ್ತಿ ಅಲ್ಲಿ ಹೋದಾಗ ನಂಗೆ ಡಬಲ್ ಖುಷಿ ಆಗಿರುತ್ತೆ. ಆಡಿಯನ್ಸ್ ನಮ್ಗೆ ಎನರ್ಜಿ ಕೊಡ್ತಾ ಇರ್ತಾರಲ್ಲ, ಸೊ ಅವ್ರ ಚಪ್ಪಾಳೆ ಕೇಳಿದಾಗ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ ತರಬೇಕು ಅಂತ. ಬಟ್ ಹೀಗೆ ನರ್ವಸ್ ಆಗಿ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅದು ತುಂಬಾ ಜನಕ್ಕೆ ಆಗುತ್ತೆ. ಬಟ್ ನಂಗೆ ಸ್ಟೇಜ್ ಅಂದ್ರೆ ಇನ್ನೂ ಖುಷಿ. ನನ್ಗೆ ನಾರ್ಮಲ್ ಆಗಿರೋದಕ್ಕಿಂತ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಇನ್ನೂ ಖುಷಿಯಾಗಿರ್ತೀನಿ. ಯಾವತ್ತು ಭಯ ಆಗಿರೋದೇ ಇಲ್ಲ ಒಂದ್ ಸ್ಟೇಜ್ ಅಲ್ಲಿ? ಭಯ ಅಂತ ಆಗಿಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಆಗಿದೆ ಬಿಟ್ರೆ ಭಯ. ಮೇ ಬಿ ರಮೇಶ್ ಸರ್ ನಿಮ್ದು ಆಟೋಗ್ರಾಫ್ ಕೇಳಿದ ಟೈಮ್ ಅಲ್ಲಿ ಲಿಟಲ್ ಬಿಟ್ ಕನ್ಫ್ಯೂಸ್ ಫೀಲ್ ಇತ್ತು ಅಲ್ವಾ? ಅದು ಬಿಕಾಸ್ ಅವ್ರು ಅಷ್ಟು ದೊಡ್ಡ ಕಲಾವಿದರಾದ್ರೂ ಅವರು ನನ್ನ ಜೊತೆ ಕೆಳಗಡೆ ಕೂತ್ಕೊಂಡು ಆಟೋಗ್ರಾಫ್ ಕೇಳುವಾಗ ನನ್ಗೆ ಶಾಕ್ ಆಯ್ತು, ಓ ಹೀಗಾಗ್ತಾ ಇದೆಯಾ ಅಂತ. ಸೊ ಒಂದೊಳ್ಳೆ ಆಫ್ಟರ್ ಸರಿಗಮ ಊರಿನ ಒಂದು ರೆಸ್ಪಾನ್ಸ್ ಎಲ್ಲ ಹಿಂಗಿತ್ತು ದಿಯಾ ಅವ್ರೆ? ಸೊ ಅವರೆಲ್ಲರೂ ನನ್ನ ಜೊತೆ ಒಂದು ನಾರ್ಮಲ್ ಆಗಿ ನೋಡಿದ್ರು ನನ್ನ. ಬಟ್ ಸರಿಗಮಪಕ್ಕೆ ಹೋಗಿ ಬಂದ್ಮೇಲೆ ಎಲ್ಲರೂ ಸರಿಗಮಪದಲ್ಲಿ ಇದ್ದಾಗಲೇ ಎಲ್ಲರೂ ಕಾಲ್ ಮಾಡಿ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಪಿಸೋಡ್ಸ್ ಅಂತ. ಸರಿಗಮಪ ಮುಗಿದು ನಾನು ಊರಿಗೆ ಹೋದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ಎಲ್ಲರೂ ತುಂಬಾ ಪ್ರೀತಿಯಿಂದ ಓ ನಮ್ ದಿಯಾ ಬಂದ್ರು ಅಂತ. ಸೊ ತುಂಬಾ ಖುಷಿ ಇತ್ತು ಅವರೆಲ್ಲರ ಮುಖದಲ್ಲಿ. ತುಂಬಾ ಅಂದ್ರೆ ಅವ್ರನ್ನ ನೋಡಿ ನನ್ಗೆ ಖುಷಿ ಆಗ್ತಾ ಇತ್ತು, ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಸರಿಗಮ ವೇದಿಕೆ ನಿಮ್ಗೆ ಏನೋ ಒಂದು ಸ್ಪೆಷಲ್ ಆಗಿ ಕಲ್ಸ್ಕೊಟ್ಟಿದೆ ಅಂತ ಅಂದ್ರೆ ಅದೇನು? ಯಾಕಂದ್ರೆ ಅದಕ್ಕಿಂತ ಮುಂಚೆ ದಿಯಾ ಅವರು ಒಬ್ರು ಸಿಂಗರ್ ಆಗಿದ್ರು. ಸೊ ಸರಿಗಮ ವೇದಿಕೆ ಅಂತ ಅಂದಾಗ ಎಂಟೈರ್ ಒಂದು ಎಂಟರ್ಟೈನ್ಮೆಂಟ್ ಪೌಚೆ ಬೇಕು ಅಲ್ಲಿಗೆ. ಸೊ ಆಕ್ಟಿಂಗ್ ಆಗ್ಲಿ ಡ್ಯಾನ್ಸಿಂಗ್ ಆಗ್ಲಿ ಎಲ್ಲನೂ ಬೇಕು. ಸೊ ಸ್ಪೆಷಲ್ ಆಗಿ ಸರಿಗಮ ವೇದಿಕೆಗೆ ನೀವು ಕಲ್ತಿರೋದು ಅಂತ ಅಂದ್ರೆ ಅದೇನು? ಸೊ ನಾನು ಇವು ಯಾವುದೋ ಒಂದು ವಿಷಯನ ಸರಿಗಮಪದಿಂದ ಕಲ್ತಿದ್ದೀನಿ ಅಂತ ಹೇಳಲ್ಲ. ಬಿಕಾಸ್ ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ನಂಗೆ ಸರಿಗಮಪ ವೇದಿಕೆಯಿಂದ ಆಗಿದೆ. ಮ್ಯೂಸಿಕಲ್ಲೂ ಕೂಡ ನನಗೆ ಮೆಂಟ್ರಿ ನಂದಿತಾ ಮೇಡಮ್ ಅವ್ರು ಮಾಡ್ತಿದ್ರು. ಸೊ ಆ ಮ್ಯೂಸಿಕಲ್ಲೂ ಕೂಡ ನಾನು ತುಂಬ ಕಲ್ತಿದ್ದೀನಿ. ಸೊ ಆಮೇಲೆ ಎಂಟರ್ಟೈನ್ಮೆಂಟಿಗೆ ಆಗಿರ್ಬೋದು, ನಾನು ಆ್ಯಕ್ಟಿಂಗ್ ಮಾಡೋದು ಇನ್ನೂ ಡೆವಲಪ್ ಆಯಿತು. ಮತ್ತು ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಾಯಿತು ನನಗೆ. ಹಾಗೆ ಕ್ರೌಡ್ ಫೇಸ್ ಮಾಡೋದು ಗೊತ್ತಾಯಿತು. ದೊಡ್ಡ ದೊಡ್ಡ ಸ್ಟೇಜನ್ನು ಹತ್ತಿ ಅಲ್ಲಿ ಪರ್ಫಾರ್ಮ್ ಮಾಡೋದು ಗೊತ್ತಾಯಿತು. ಸೊ ಪ್ರತಿಯೊಂದು ವಿಷಯನೂ, ಎಲ್ಲ ವಿಷಯ, ನಾನು ಸಾಹಿತ್ಯ ಬರೆಯೋದಾಗಿರ್ಬೋದು ಎಲ್ಲದು ಅಲ್ಲಿ ಸ್ಟಾರ್ಸ್ ಬರ್ತಾ ಇದ್ರು, ಅವರಿಗೆ ಸಾಹಿತ್ಯ ಬರಿತಾ ಇದ್ದೆ, ಅವಾಗೇನೋ ಕಲಿತಾ ಇದ್ದೆ ಅವರಿಂದ. ಸೊ ಎಲ್ಲ ವಿಷಯದಲ್ಲೂ ನಾನು ಕಲ್ತಿದ್ದೀನಿ ಸರಿಗಮಪ ಇಂದ. ಸೊ ಥ್ಯಾಂಕ್ಫುಲ್. ಸಾಹಿತ್ಯ ಅಂತ ಬಂದಾಗ ಮೇಯ್ನ್ ಆಗಿ ಯಾರ ಹೆಲ್ಪ್ ತಗೊಳಕ್ ಇಷ್ಟಪಡ್ತೀರಾ ನೀವು? ಸೊ ಸಾಹಿತ್ಯ ಅಂತ ಬಂದಾಗ ನನಗೆ ನಮ್ಮ ಅಮ್ಮ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅವರು ನಾನು ಇಬ್ರು ಕುತ್ಕೊಂಡು ಲಿರಿಕ್ಸ್ ಬರಿತೀವಿ, ಫುಲ್ ಫಾರ್ಮ್ ಆಗಿರ್ಬೋದು ಅಥವಾ ನಾವು ಯಾವುದೋ ಸಾಂಗ್ ಬರಿತೀವಿ, ಎಲ್ಲ ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಜೊತೆ ಕುತ್ಕೊಂಡು ನಾನು ಲಿರಿಕ್ಸ್ ಬರಿತೀನಿ. ಸೊ ನಿಮ್ಮ ಅಮ್ಮನ ಬಗ್ಗೆ ಒಂದು ಸ್ವಲ್ಪ, ಆವಾಗಿಂದ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ರು, ಸೊ ಅಮ್ಮನ ಬಗ್ಗೆ ಕೇಳಬೇಕು ಅಂತ ನನಗೆ ಇಂಟ್ರೆಸ್ಟ್. ಸೊ ನಿಮ್ದೊಂದು ರೂಟ್ ಮ್ಯಾಪ್ ಅಂದ್ರೆ ಅದು ಅಮ್ಮ ಅಂತ ಹೇಳ್ಬೋದು. ಸೊ ಅಮ್ಮನ ಟ್ಯಾಲೆಂಟ್ ಏನೇನಿದೆ ದಿಯಾ ಅವರೇ?
ಅಮ್ಮ ಆಕ್ಚುಲಿ ಅವರು ಯಾವಾಗ್ಲೂ ಲಿರಿಕ್ಸ್ ಆಗಿರ್ಬೋದು, ನಾನು ಏನೇ ಎಂಟರ್ಟೈನ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದೆ ಎಲ್ಲದಕ್ಕೂ ಅವರು ನನ್ನನ್ನ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ನನ್ನ ಟ್ರೈನ್ ಮಾಡ್ತಾ ಇದ್ರು. ಸೊ ಅವ್ರು ಆಕ್ಚುಲಿ ಅಮ್ಮ ಆಗಿರ್ಬೋದು ಮತ್ತೆ ಅಪ್ಪ ಕೂಡ ಎಲ್ಲ ಅಂದ್ರೆ ಹಗಲು ರಾತ್ರಿ ಅಂತ ನೋಡದೆ ನಂಗಾಗಿ ಅವರು ಶ್ರಮಿಸ್ತಾ ಇರ್ತಾರೆ. ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಸರಿಗಮಪಕ್ಕೆ ಹೋಗಕ್ಕಾಯ್ತು ಅಥವಾ ಇವತ್ತು ಸಿಂಗರ್ ಆಗಕ್ಕಾಯ್ತು. ಸೊ ಅವ್ರ ಸಪೋರ್ಟ್ ಇಂದ ಅವರೇ ಅಂದ್ರೆ ನಾನು ಏನ್ ಮಾಡಿದೀನಿ ಏನು ಈಗ ಒಂಚೂರು ನಾನೇನ್ ಹಾಡ್ತಾ ಇದ್ದೀನಿ ಅದೇನ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಮೇನ್ ಸಪೋರ್ಟ್ ಸಿಸ್ಟಮ್ ಮೇನ್ ಬ್ಯಾಕ್ ಬೋನ್ ಅಂದ್ರೆ ನನ್ನ ಪೇರೆಂಟ್ಸ್ ಅಮ್ಮ ಅಪ್ಪ ಅಂತ ಹೇಳಿ. ಸೊ ಪೇರೆಂಟ್ಸ್ ಬಿಟ್ಟು ಇನ್ನೊಬ್ರು ನಿಮ್ಗೆ ರೋಲ್ ಮಾಡೆಲ್ ಅಂತ ಅಂದ್ರೆ ಇವ್ರಿಲ್ಲ ಅಂದ್ರೆ ನಾನು ಇರ್ತಿರ್ಲಿಲ್ಲ ಅಂತಂದ್ರೆ ಅದು ಯಾರನ್ನ ಚೂಸ್ ಮಾಡಕ್ ಇಷ್ಟಪಡ್ತೀರಿ? ಸೊ ಅದು ನಾನು ಎಲ್ಲ ಕಡೆ ರೋಲ್ ಮಾಡೆಲ್ ಅಂತ ಬಂದಾಗ ನಾನು ಹೇಳಿರ್ತೀನಿ. ಸೊ ನನ್ನ ಅಕ್ಕ ದಿಶಾ ಹೆಗ್ಡೆ. ಸೊ ಆಕ್ಚುಲಿ ಅವಳಿಂದಾನೇ ನಾನು ಇನ್ಸ್ಪೈರ್ ಆಗಿ ನಾನು ಇದನ್ನ ಇನಿಷಿಯೇಟ್ ಮಾಡಕ್ ಅವಳೇ ಕಾರಣ. ಸೊ ಅವಳು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ಲು, ಮನೇಲಿ ಹಾಡ್ತಾ ಇದ್ಲು. ಅವಳನ್ನ ನೋಡಿ ನಾನು ಅವಳು ಏನ್ ಹಾಡ್ತಾ ಇದ್ಲು ಅದನ್ನೇ ನಾನು ಹಾಡ್ತಾ ಇದ್ದೆ. ಅಂದ್ರೆ ಅವಳಿಂದಾನೇ ನಾನು ಎಲ್ಲದಕ್ಕೂ ಇನ್ಸ್ಪೈರ್. ಸೊ ಅವಾಗ ನೀವು ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ? ಇಲ್ಲ. ಸೊ ಅವ್ರು ಹಾಡ್ತಾ ಇದ್ರು, ಅದನ್ನ ನೋಡಿ ನಾನು ಹಾಡಕ್ ಶುರು ಮಾಡಿದಾಗ ಅಪ್ಪ ಅಮ್ಮ ಇವಳು ಹಾಡ್ತಾಳೆ, ಇವಳಿಗೂ ಹಾಡಕ್ ಆಗತ್ತೆ ಅಂತ ಹೇಳಿ ಮ್ಯೂಸಿಕ್ ಕ್ಲಾಸ್ಗೆ ಜಾಯಿನ್. ಸೊ ಇಮಿಡಿಯೇಟ್ಲಿ ನಿಮ್ಮನ್ನ ಇಲ್ಲಿ ಕ್ಲಾಸಿಗೆ ಜಾಯಿನ್ ಮಾಡಿರಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಜಾಯಿನ್ ಮಾಡಿದ್ರು ಅಲ್ವಾ? ಸೊ ನಾನ್ ತುಂಬಾ ಚಿಕ್ಕವಳಿದ್ದೆ ಅವಾಗ. ಲೈಕ್ ನಾನು ಅಷ್ಟು ಸ್ಪಷ್ಟವಾಗಿ ಉಚ್ಚಾರ ಕೂಡ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಚಿಕ್ಕವಳಿದ್ದೆ. ಅವಾಗ್ಲೇ ಅಕ್ಕ ಮ್ಯೂಸಿಕ್ ಕ್ಲಾಸ್ ಮುಂಚೆಯಿಂದಾನೇ ಹೋಗ್ತಾ ಇದ್ಲು. ಅವಳು ಹಾಡೋದ್ ನೋಡಿ ನಾನು ಅವಾಗ್ಲೇ ಅವಳ ಜೊತೆ ವಾಯ್ಸ್ ನ ಜಾಯಿನ್ ಮಾಡಿ ಅವಳ ಜೊತೆನೆ ಹಾಡ್ತಾ ಇದ್ದೆ. ಸೊ ಅವಾಗ ಇವಳನ್ನು ಮ್ಯೂಸಿಕ್ ಕ್ಲಾಸಿಗೆ ಜಾಯಿನ್ ಮಾಡಿಸ್ಬೋದು ಅಂತ ಒಂದು ಅಪ್ಪ ಅಮ್ಮ ಅನ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ದಿಯಾ ಅವ್ರು ಇವಾಗ ಸಿಂಗರ್ ಆಗಿ ಲೈಫ್ ಮುಂದುವರಿಸ್ಬೇಕು ಅಂತಿದ್ದೀರಾ, ಆಕ್ಟರ್ ಆಗಿ ಮುಂದುವರಿಸ್ಬೇಕಂತಿದ್ದೀರಾ, ಅಲ್ಲ ಸಾಹಿತ್ಯದ ಕಡೆ ಫೋಕಸ್ ಮಾಡ್ಬೇಕಂತಿದ್ದೀರಾ? ಸೊ ಯಾವ್ದು ಮೇನ್ ಥೀಮ್? ಸೊ ನಂಗೆ ದೊಡ್ಡವಳಾದ್ಮೇಲೆ ನಾನು ಯಾವಾಗ್ಲೂ ಹೇಳ್ತೀನಿ ನಾನು ಆಲ್ ರೌಂಡರ್ ಆಗ್ಬೇಕು ಅಂತ, ಪ್ರೊಫೆಷನಲಿ ಜಡ್ಜ್ ಆಗ್ಬೇಕು ಅಂತ, ಕೋರ್ಟ್ ಜಡ್ಜ್ ಆಗ್ಬೇಕು, ಜೊತೆಗೆ ಆಲ್ ರೌಂಡರ್ ಆಗ್ಬೇಕು ಅಂತ, ಸಿಂಗರ್ ಆಕ್ಟರ್ ಆಂಕರ್, ಸಿಂಗಿಂಗ್ ಜೊತೆಗೆ ಆಕ್ಟರ್ ಆಂಕರ್ ಎಲ್ಲಾನು ಆಗ್ಬೇಕು ಅಂತ. ಸೊ ಆಕ್ಟಿಂಗ್ ವೈಸ್ ಬಂದಾಗ ಯಾವ್ದಾದ್ರು ಸೈನ್ ಮಾಡಿದ್ದೀರಾ? ಶೋಧ ಹಿಂಗಿತ್ತು, ಶೋಧ ಟೀಮ್ ಹಿಂಗೆ ನಿಮ್ಗೆ ಜರ್ನಿ ಶುರುವಾಯ್ತು? ಸೊ ನಾನು ಮುಂಚೆ ಆಲ್ಬಮ್ ಸಾಂಗ್ಸ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ದೆ, ಶಾರ್ಟ್ ಮೂವೀಸ್ ಆಲ್ಬಮ್ ಸಾಂಗ್ಸ್ ಎಲ್ಲ. ಬಟ್ ವೆಬ್ ಸೀರೀಸ್ ಅಂತ ಆಕ್ಟ್ ಮಾಡಿದ್ದು ಇದೆ ಫಸ್ಟ್ ನಾನು, ಶೋಧ. ಸೊ ಇದು ZEE5 ಅವ್ರದ್ದು KRG ಸ್ಟುಡಿಯೋಸ್ ಕಡೆಯಿಂದ ಬಂದಿದ್ದು. ತುಂಬಾ ಚೆನ್ನಾಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್. ಅಂದ್ರೆ ಸೀನಿಯರ್ ಆರ್ಟಿಸ್ಟ್ ಜೊತೆ ಅಂದ್ರೆ ಅರುಣ್ ಸಾಗರ್ ಸರ್, ಹಾಗೆ ಪವನ್ ಕುಮಾರ್ ಸರ್ ಅವರು, ಸಿರಿ ಅಕ್ಕ, ಅನುಷಾ ಅಕ್ಕ, ಅವರೆಲ್ಲರ ಜೊತೆ ಆಕ್ಟಿಂಗ್ ಮಾಡಿದ್ದು. ಸೊ ಅವರಿಂದ ಕೂಡ ಕಲ್ತಿದ್ದೀನಿ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅವ್ರ ಜೊತೆ ಆಕ್ಟ್ ಮಾಡಕ್ ನಂಗೂ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಶೋಧ ಅನ್ನೋದು ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸು. ಸೊ ತುಂಬಾನೇ ಚೆನ್ನಾಗಿದೆ ಥೀಮು ಎಲ್ಲಾನು ಕೂಡ. ಸೊ ಆ ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿದೆ, ತುಂಬಾ ಖುಷಿ ಇದೆ. ಮತ್ತೆ ಶೋಧ ಅಂತ ಬಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಮಡಿಕೇರಿಲಿ ಶೂಟ್ ಮಾಡಿದ್ವಿ, ಅಲ್ಲೆಲ್ಲ ನೋಡಿದೆ. ಸೊ ತುಂಬಾ ಚೆನ್ನಾಗಿತ್ತು ಅದ್ರದ್ದು. ಅಂದ್ರೆ ಅದು ಪ್ರತಿದಿನ ಶೂಟ್ ಮಾಡಿದ್ ಕೂಡ ಅಂದ್ರೆ ಇಷ್ಟು ಬೇಗ ಶೂಟ್ ಹೋಗ್ಬಿಡ್ತಂದ್ರೆ ಗೊತ್ತಾಗೇ ಇಲ್ಲ ನಾವು ಅಷ್ಟು ದಿನ ಶೂಟ್ ಮಾಡಿದ್ವಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಶೂಟ್ ಟೈಮ್. ಫರ್ದರ್ ಯಾವ ಮೂವಿಯಲ್ಲಿ ದಿಯಾ ಅವ್ರನ್ನ ನಾವು ನೋಡಬಹುದು? ಸೊ ಈಗ ಸದ್ಯಕ್ಕೆ ಮೂವೀಸ್ ಅಥವಾ ಆಕ್ಟಿಂಗ್ ಅಲ್ಲಿ ನಾನು ಯಾವ್ದು ಸ್ಟಾರ್ಟ್ ಮಾಡ್ತಾ ಇಲ್ಲ, ಮುಂದೆ ನೋಡ್ಬೇಕು. ಈಗ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದಿಷ್ಟು ಆಲ್ಬಮ್ ಸಾಂಗ್ಸ್ ಬರ್ತಾ ಇದೆ ನಂದು. ಸೊ ವೆಬ್ ಸೀರೀಸ್ ಅಥವಾ ಮೂವಿ ಅನ್ನೋದಕ್ಕೆ ಈಗ ಸದ್ಯ ಏನೂ ಇಲ್ಲ, ನೋಡೋಣ ಯಾವ್ದಾದ್ರು. ಅದನ್ನು ಸೀಕ್ರೆಟ್ ಅಲ್ಲಿ ಇರ್ತಾ ಇದ್ದೀರಾ ಅಲ್ಲ? ಹಾಗೇನಿಲ್ಲ, ಬಟ್ ಈಗ ಸದ್ಯದಲ್ಲಿ ಯಾವ್ದು ಪ್ಲಾನ್ಸ್ ಇಲ್ಲ. ನೋಡೋಣ ಮುಂದೆ ಮಾಡ್ಬೇಕು, ನೋಡೋಣ. ಅಲ್ಲ ಸರಿಗಮ ಮುಗ್ದ್ಮೇಲೆ ಇಮಿಡಿಯೇಟ್ಲಿ ಹಿಂದಿ ರಿಯಾಲಿಟಿ ಶೋ ಅಲ್ಲಿ ದಿಯಾ ಅವ್ರು ಇದ್ದಾರಾ, ಇದು ದಿಯಾ ಅಲ್ವಾ ಅಂತ ಒಂದ್ಸಲ ಪಿಕ್ ನ ಗ್ರಾಸ್ ಚೆಕ್ ಮಾಡುವಂತ ಮೂಮೆಂಟ್ ಅಲ್ಲಿ ನಾವೆಲ್ಲ ಇದ್ವಿ. ಸೊ ಇವಾಗ ಯಾವ್ದಾದ್ರು ಇನ್ನು ಹೊಸ ಸರ್ಪ್ರೈಸ್ ಕೊಡೋದ್ರಲ್ಲಿ ಇದ್ದೀರಾ? ಯಾವ್ದಾದ್ರು ಹೊಸ ರಿಯಾಲಿಟಿ ಶೋ? ಸೊ ರಿಯಾಲಿಟಿ ಶೋ ಏನ್ ಪ್ಲಾನ್ಸ್ ಇಲ್ಲ, ಬಿಕಾಸ್ ಒಂದು ಸ್ಟೇಟ್ ರಿಯಾಲಿಟಿ ಶೋ ಮಾಡಿದೆ, ಒಂದು ನ್ಯಾಷನಲ್ ಲೆವೆಲ್ ಮಾಡಿದೆ. ಸೊ ಇನ್ನು ರಿಯಾಲಿಟಿ ಶೋಸ್ ಪ್ಲಾನ್ಸ್ ಇಲ್ಲ. ಒಂದಿಷ್ಟು ಸಾಂಗ್ಸ್ ಬರ್ತಾ ಇದೆ ನಂದು. ಅಂದ್ರೆ ನಂಗೆ ಮೇನ್ ಆಗಿ ಮೂಲ ಜನಪದ ಗೀತೆಗಳು ತುಂಬಾ ಇಷ್ಟ. ಅದ್ರದ್ದು ಒಂದು 5 ಸಾಂಗ್ಸ್ ಬಂದಿದೆ, ನೆಕ್ಸ್ಟ್ ಬರ್ತಾ ಇದೆ ಇನ್ನು. ಸೊ ಅದ್ರದ್ದು ಆಲ್ಬಮ್ ಸಾಂಗ್ಸ್ ಎಲ್ಲ ತರ್ತಾ ಇದ್ದೀನಿ. ರಿಯಾಲಿಟಿ ಶೋಸ್ ಅಥವಾ ಮೂವಿ ಅಂತ ಸದ್ಯಕ್ಕೆ ಪ್ಲಾನ್ಸ್ ಇಲ್ಲ. ಹಾಗೆ ಪ್ರೈವೇಟ್ ಇವೆಂಟ್ಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಯಾಲಿಟಿ ಶೋಸ್ ಅಂತ ಬಂದ್ರೆ ಈಗ ನಾನು ಈಗ ಸೊ ಸ್ಟಡೀಸ್ಗೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು, ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ಗೂ ಕೂಡ. ಸೊ ಸಮಯ ಕೂಡ ಸಾಲಲ್ಲ ನಂಗೊಂದು. ನಿಮ್ಗಿರೋ 24 hours ಮೇ ಬಿ ಮಕ್ಳು ಅಂತ ಬಂದಾಗ ನಿದ್ದೆನೂ ಚೆನ್ನಾಗಿ ಆಗ್ಲೇಬೇಕಲ್ವಾ? ಸೊ ಅದಕ್ಕೆ ಕೇಳಿದೆ. ಪೇರೆಂಟ್ಸ್ ತೀರಾ
ಮಾಡಕ್ಕಾಗಲ್ಲ, ಸೊ ಈ ಶೋ ಮಾಡು ಆ ಶೋ ಮಾಡು ಅನ್ನೋದು ಯಾವ ಬರ್ಡನ್ ಇಲ್ಲ ನಿಮ್ಗೆ? ಇಲ್ಲ ಅವ್ರು ಹೇಗೆ ಅಂದ್ರೆ ನೀನ್ ಕಂಫರ್ಟೇಬಲ್ ಇದೆಯಾ, ನಿಂಗೆ ಅದ್ ಮಾಡ್ಬೇಕು ಅಂತ ಇಷ್ಟ ಇದೆಯಾ, ಸೊ ಮಾಡು ಅಂತ. ಸೊ ಈಗ ಸದ್ಯಕ್ಕೆ ಆ ಥರ ಪ್ಲಾನ್ಸ್ ಇಲ್ಲ, ಬಟ್ ಆಲ್ಬಮ್ ಸಾಂಗ್ಸ್, ಪ್ರೈವೇಟ್ ಶೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಎಜುಕೇಶನ್ ಕೂಡ ತಗೊಂಡು. ಸೊ ದಿಯಾ ಅವ್ರು ಹೇಳಿದ್ರಿ, ಯಾವುದೇ ಒಂದು ಡಿಸಿಷನ್, ಯಾವುದೋ ಒಂದು ಪ್ಲಾಟ್ಫಾರ್ಮ್, ಯಾವುದೋ ಒಂದು ಸ್ಟೇಜಿಗೆ ಹೋಗ್ಬೇಕು ಅಂತಂದ್ರೆ ಪೇರೆಂಟ್ಸ್ ನನ್ನ ಡಿಸಿಷನ್ಗೆ ಬಿಟ್ಬಿಡ್ತಾರೆ, ನಿನಗೆ ಬೇಕಾ ನೀನು ಹೋಗು ಅನ್ನೋ ವೇಯಲ್ಲಿ ಹೇಳ್ಬಿಡ್ತಾರೆ. ದೆನ್ ನಾನು ಥಿಂಕ್ ಮಾಡಿ ಮೂವ್ ಮಾಡ್ತೀನಿ ಅಂತ. ಸೊ ಒಂದು ಡಿಸಿಷನ್ ತಗೊಳ್ಳುವಷ್ಟು ಕೇಪೇಬಲ್ ಅಂತ ಅನ್ಸುತ್ತಾ ನಿಮಗೆ? ನೀವು ಐ ಥಿಂಕ್ ಅನ್ಸುತ್ತೆ, ಬಿಕಾಸ್ ಅಪ್ಪ ಅಮ್ಮನೂ ಯಾವತ್ತೂ ಫೋರ್ಸ್ ಮಾಡಿಲ್ಲ ಈ ಥರನೇ ಮಾಡು ಆ ಥರನೇ ಮಾಡು ಅಂತ. ನಿಂಗೆ ಹೆಂಗೆ ಅನ್ಸುತ್ತೆ ಅಂತ ಅವ್ರು ಕೇಳ್ತಾರೆ, ಬಟ್ ನಾನು ಓನ್ ಡಿಸಿಷನ್ ತಗೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅವ್ರು ಸಜೆಸ್ಟ್ ಮಾಡ್ತಾರೆ. ಏನಾದರೂ ನನ್ನ ಡಿಸಿಷನ್ ರಾಂಗ್ ಇದ್ದರೆ ಅವ್ರು ಸಜೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಐ ಥಿಂಕ್ ನಾನು ಕಂಫರ್ಟೇಬಲ್ ಇದ್ದರೆ ಐ ಕ್ಯಾನ್ ಗೋ ಅಂತ ಹೇಳ್ತೀನಿ. ಸೊ ಅವರು ಅಂದರೆ ನಾನು ನಾರ್ಮಲಿ ನಾನು ಡಿಸಿಷನ್ ತಗೊಳಕ್ಕೆ ಅವ್ರು ನನ್ನ ಮೇಲೆ ಬಿಡ್ತಾರೆ, ಅಂದರೆ ಹೀಗೆ ಮಾಡಂತ ಅವ್ರು ಯಾವತ್ತೂ ಫೋರ್ಸ್ ಮಾಡಿಲ್ಲ. ಸೊ ಅವ್ರು ನನ್ನ ಮೇಲೆ ಬಿಟ್ಟಾಗ ನಾನೇನಾದರೂ ರಾಂಗಾಗಿ ಡಿಸಿಷನ್ ತಗೊಂಡ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ನಾನು ತಗೋತೀನಿ. ಸೊ ಯಾವುದೇ ಒಂದು ಸ್ಟೇಜಿಗೆ ನೀನು ಹೋಗಲೇಬೇಕು ಅನ್ನೋ ಪ್ರೆಷರ್ ಕೊಟ್ಟಿಲ್ಲ ಇದುವರೆಗೂ? ಇಲ್ಲ. ಯುವರ್ ವಿಶ್ ಓನ್ಲಿ. ಹಾಂ. ಸೊ ಆಗ್ಲೇ ಹೇಳಿದ್ರಿ ಫೋಕ್ ಸಾಂಗ್ಸ್ಗಳಾಗ್ಲಿ ತುಂಬಾ ಇಂಟ್ರೆಸ್ಟ್ ಅಂತ. ಸೊ ನಾನು ನಿಮ್ಮ ಬಾಯಲ್ಲಿ ಸೋಜುಗಾರ ಸಾಂಗ್ ಕೇಳಿದ್ದೆ. ಸೊ 2 ಲೈನ್ ಈಗ ಲೈವ್ ಆಗಿ ಕೇಳಬಹುದಾ? ಓ ಖಂಡಿತ. ಸೊ ಅದು ನಂದು ಒಂದು ಫೇವ್ರೇಟ್ ಸಾಂಗ್. ಎಲ್ಲರೂ ಆ್ಯಕ್ಚುಲಿ ತುಂಬ ವ್ಯೂಸ್ ಆಯಿತು, ಎಲ್ಲರೂ ತುಂಬ ಪ್ರೀತಿ ಕೊಟ್ಟರು ಆ ಸಾಂಗ್ಗೆ. ಸೊ ಮಾದೇವನ ಸಾಂಗ್. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದವನ ಪೂಜೆಗೆ ಬಂದು ಮಾದೇವ ನಿಂಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮೇ ಬಿ ಈ ತರ ಹಾಡಿದ್ರೆ ಎಲ್ಲೋ ದೇವ್ರು ಪ್ರತ್ಯಕ್ಷ ಆಗ್ಲೋ ಬೇಡೋ ಅಂತ ಡೌಟ್ ಅಲ್ಲಿ ಇರ್ತಾರಲ್ಲ, ಮೇ ಬಿ ನೀವು ಹಾಡೋ ಭಕ್ತಿಗೆ ದೇವ್ರು ಪ್ರತ್ಯಕ್ಷ ಆಗ್ಬಿಡಬಹುದು. ಸೊ ದೇವ್ರನ್ನ ಯಾವ ತರ ನೀವು ಭಕ್ತಿ ಅಂತ ವಿಷಯಕ್ಕೆ ಬಂದಾಗ, ಸೊ ದೇವ್ರು ಅಂತ ಬಂದಾಗ ನಿಮ್ ಫೇವ್ರೆಟ್ ಗಾಡ್ ಯಾರು? ನನ್ನ ಫೇವ್ರೆಟ್ ಗಾಡ್ ಅಂದರೆ ಗಣಪತಿ ಮತ್ತು ಕೃಷ್ಣ. ಸೊ ಡಿವೋಷ್ನಲಿ ಅಂತ ಬಂದರೆ ನನಗೆ ಡಿವೋಷ್ನಲ್ ಸಾಂಗ್ಸ್, ನಂಗೆ ಫಿಲ್ಮ್ ಸಾಂಗ್ಸ್ ಎಷ್ಟು ಇಷ್ಟನೋ ಫೋಕ್ ಸಾಂಗ್ಸ್ ಅಥವಾ ಡಿವೋಷ್ನಲ್ ಸಾಂಗ್ಸ್ ನಂಗೆ ಅಷ್ಟೇ ಇಷ್ಟ. ಸೊ ಡೈಲಿ ನಾನು ಮನೇಲಿ ಸಂಜೆ ಆದ ತಕ್ಷಣ ಒಂದು 1/2 hour to 1 hour ನಾನು ದೇವ್ರ ಮುಂದೆ ಕೂತಿರ್ತೀನಿ, ಭಜನೆಗಳನ್ನ ಹಾಡ್ತೀನಿ, ಹಾಗೆ ಶ್ಲೋಕಗಳನ್ನು ಹೇಳ್ತೀನಿ, ಡೈಲಿ ಭಗವದ್ಗೀತೆ ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಸೊ ಡಿವೋಷ್ನಲಿ ನಾನು. ಸೊ ಇವಾಗ ಸಂಜೆ ಹಿಂಗೆ ಭಗವದ್ಗೀತೆ ಹಾಡ್ತೀರಾ ಹಂಗೆ ಅಂತ ಅಂದ್ರಿ. ಸೊ ಈಗ ಮನೇಲೆ ನೀವು ಫ್ರೀ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಟೈಮ್ ಶೆಡ್ಯೂಲ್ ಹಿಂಗಿದೆ ಅವ್ರು ಮಾರ್ನಿಂಗ್ ಟು ನೈಟ್? ಸೊ ಮಾರ್ನಿಂಗ್ ಟು ನೈಟ್ ಶೆಡ್ಯೂಲ್ ಅಂತ ಕೇಳೋದಾದ್ರೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಒಂದೊಂದು ದಿನ ಲೇಟ್ ನೈಟ್ ಶೋಸ್ ಇರುತ್ತೆ, ಒಂದೊಂದು ದಿನ ಮಾರ್ನಿಂಗ್ ಶೋಸ್ ಇರುತ್ತೆ. ಸೊ ಡೈಲಿ ಇದೆ ಅಂತ ಫಾಲೋ ಮಾಡೋಕ್ಕಾಗಲ್ಲ, ಬಟ್ ಬೆಳಿಗ್ಗೆ ಮತ್ತು ಸಂಜೆ ರಿಯಾಜ್ ಮಾಡ್ತೀನಿ, ಅರ್ಧ ಗಂಟೆ ದೇವ್ರ ಮುಂದೆ ಕೂರ್ತೀನಿ. ಆ್ಯಂಡ್ ನಾನು ಡೈಲಿ ಸ್ಟಡೀಸ್ ಮಾತ್ರ ಬಿಡಲ್ಲ, ಡೈಲಿ ಒಂದಿಷ್ಟು ಟೈಮನ್ನ ನಾನು ಶೋಸಲ್ಲಿರಲಿ ರೆಕಾರ್ಡಿಂಗ್ಸಲ್ಲಿರಲಿ ಎಲ್ಲೇ ಇದ್ದರೂ, ಅಥವಾ ನಾನು ಆರಾಮಾಗಿದ್ದರೆ ಸ್ಕೂಲ್ಗೆ ಹೋಗ್ತೀನಿ. ಸೊ ನಾನು ಸ್ಟಡೀಸ್ಗೆ ಅಂತ ಒಂದಿಷ್ಟು ಟೈಮನ್ನು ಕೊಡ್ತೀನಿ. ಆಮೇಲೆ ಟೈಮಲ್ಲಿ ನಾನು ಫ್ರೀ ಆಗಿ ಉಳಿದ್ರೆ ಕ್ರಾಫ್ಟ್ಸ್ ಮಾಡ್ತೀನಿ, ಹಾಗೆ ಒಂದಿಷ್ಟು ಆಟ ಆಡ್ತೀನಿ, ಬಿಟ್ಟರೆ ಹೊಸ ಸಾಂಗ್ಸ್ ಕಲಿತೀನಿ. ಸೊ ಹೀಗೆ
ನಡೀತಾ ಇರುತ್ತೆ. ಕಷ್ಟ ಆಯ್ತು ಅಂತ ಇನ್ನು ನಂಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಕನ್ನಡ ರಿಯಾಲಿಟಿ ಶೋಸ್ ಅಲ್ಲಿ ಹಾಡ್ತಿದ್ವಿ, ನಮ್ದೇ ಭಾಷೆ ಆಗಿತ್ತು ಅಲ್ಲಿ. ಅಂದ್ರೆ ಒಂದಿಷ್ಟು ಅಂದ್ರೆ ನಾವು ಸ್ಕ್ರೀನ್ ಅಲ್ಲಿ ಏನ್ ಬರ್ತೀವಿ ಅದ್ರ ಹಿಂದೆ ಸ್ವಲ್ಪ ಶ್ರಮ ಅಂತೂ ಇದ್ದೇ ಇರುತ್ತೆ. ಸೊ ಲೇಟ್ ನೈಟ್ ಕೂತು ಲಿರಿಕ್ಸ್ ಬರೀತಿದ್ವಿ. ಸೊ ಅದೆಲ್ಲ ತುಂಬಾ ಶ್ರಮ ಎಲ್ಲ ನಾವು ಪಡ್ತಿದ್ವಿ. ರಿಹರ್ಸಲ್ಸ್ಗೆ ಹೋಗೋದು, ರಿಹರ್ಸಲ್ ಮುಗಿದ ತಕ್ಷಣ ನಾವು ಸಾಂಗ್ಸ್ ಒಂದ್ ಕಡೆ ನೋಡ್ಬೇಕು, ಆಮೇಲೆ ಎಂಟರ್ಟೈನ್ಮೆಂಟಿಗೆ ಏನ್ ಮಾಡೋದಂತ ನೋಡ್ಬೇಕು, ಅದೆಲ್ಲ ಫುಲ್ ಶ್ರಮ ಪಡ್ತಿದ್ವಿ. ಹಾಗೆ ಸೋನಿಯಲ್ಲೂ ಹಾಗೆ ನಾನು ಅಂದ್ರೆ ಅಲ್ಲಿ ಸಾಂಗ್ ಬಗ್ಗೆ ಆಗಿರ್ಬೋದು, ಮತ್ತೆ ಅಲ್ಲೂ ನಾನು ಸ್ವಲ್ಪ ಇಮಿಟೇಷನ್